ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ವಿಮಾನಗಳಿಂದ ಬಾಂಬ್ಗಳು ಬಿದ್ದರೆ ಹೇಗಿರುತ್ತೆ ಹೇಳಿ? ಅದನ್ನು ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಮಳೆ ಸುರಿದಂತೆ ಬಾಂಬ್ಗಳು ಬೀಳ್ತಾ ಇದ್ದರೆ ಕಟ್ಟಡಗಳು ಅಗ್ನಿಯ ಕೆನ್ನಾಲಿಗೆಯಲ್ಲಿ ಧಗ ಧಗನೆ ಹೊತ್ತಿ ಉರಿಯುತ್ತಿವೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ಧೂಳಿಪಟ. ನೋಡುತ್ತಿದ್ದಂತೆ ವಿನಾಶ ಅನ್ನೋದಕ್ಕಿಂತ ಸರ್ವನಾಶ ಅಂದರೆ ತಪ್ಪಾಗೋದಿಲ್ಲ. ಇದು ಯಾವುದೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾದ ಸ್ಕ್ರೀನ್ ಪ್ಲೇ ಅಂತ ಅಂದುಕೊಳ್ಬೇಡಿ. ಇದು ಹಿಜ್ಬುಲ್ಲಾ ಉಗ್ರನೆಲೆ ಮೇಲೆ ಇಸ್ರೇಲ್ ಮಾಡಿದ ದಾಳಿ. ಹೌದು, ಇಸ್ರೇಲ್ ಹಿಜ್ಬುಲ್ಲಾ ಭಯೋತ್ಪಾದಕರ ನೆಲೆ ಮೇಲೆ ಘೋರ ದಾಳಿ ನಡೆಸಿಬಿಟ್ಟಿದೆ. ಇಸ್ರೇಲ್ನ ಭೀಕರ ದಾಳಿಗೆ ಹಿಜ್ಬುಲ್ಲಾದ ನೆಲೆಗಳು ಧ್ವಂಸಗೊಂಡಿವೆ. ಇಸ್ರೇಲ್ ಯಾವ ರೀತಿ ಅಲರ್ಟ್ ಆಗಿತ್ತು ಅಂದರೆ, ತನ್ನ ಮೇಲೆ ಹಿಜ್ಬುಲ್ಲಾ ಪಡೆಗಳು ದಾಳಿ ಮಾಡಲು ಸ್ಕೆಚ್ ಹಾಕಿವೆ ಅನ್ನುವ ವಿಷಯ ಗೊತ್ತಾದ ಕೂಡಲೇ ಹಿಂದೆ ಮುಂದೆ ನೋಡದ ಇಸ್ರೇಲ್ ಹಿಜ್ಬುಲ್ಲಾ ಪಡೆಗಳು ದಾಳಿ ಮಾಡಲು ಪ್ರಿಪರೇಷನ್ ನಡೆಸ್ತಾ ಇದ್ದ ಸ್ಥಳದ ಮೇಲೆಯೇ ಬಾಂಬ್ಗಳ ಮಳೆಯನ್ನೇ ಸುರಿಸಿಬಿಟ್ಟಿದೆ. ಹೀಗೆ ಒಂದು ಕಡೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ಪಡೆಗಳ ನಡುವೆ ಸಂಘರ್ಷ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಹಾಗೂ ಅಮೆರಿಕ ಅದೊಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಒಂದು ವೇಳೆ ಚೀನಾ ಭಾರತದ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕ ಸೇನೆ ಸಹಾಯಕ್ಕೆ ಬರುತ್ತೆ. ಈ ಒಪ್ಪಂದದಿಂದ ಚೀನಾದ ಲೆಕ್ಕಾಚಾರಗಳು ತಲೆ ಕೆಳಗಾಗಲಿದೆ. ಇನ್ನು ಮುಂದೆ ಚೀನಾಗೆ ಭಾರತವನ್ನ ಟಚ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಕಿರಿಕ್ ಮಾಡಿದ್ರೆ ಕೆಂಪು ರಾಷ್ಟ್ರ 2 ದೇಶಗಳನ್ನ ಎದುರಿಸಬೇಕಾಗುತ್ತೆ. ಅಷ್ಟಕ್ಕೂ ಭಾರತ ಹಾಗೂ ಅಮೆರಿಕದ ನಡುವೆ ಆಗಿರುವ ಒಪ್ಪಂದವೇನು? ಈ ಒಪ್ಪಂದ ಚೀನಾ ತಲೆ ಕೆಡಿಸಿರೋದು ಯಾಕೆ? ಹಿಜ್ಬುಲ್ಲಾ ಪಡೆಗಳ ಮೇಲೆ ಇಸ್ರೇಲ್ ಬಾಂಬ್ನ ಮಳೆ ಸುರಿಸಿದ್ದು ಯಾಕೆ? ಅಲ್ಲಿನ ಪರಿಸ್ಥಿತಿ ಈಗ ಯಾವ ರೀತಿ ಇದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಶುರುವಾದ ಕದನ ಇವತ್ತು ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಹಮಾಸ್ ಪಡೆಯನ್ನ ಬಹುತೇಕವಾಗಿ ಸರ್ವನಾಶ ಮಾಡಿರುವ ಇಸ್ರೇಲ್ ಈಗ ಹಮಾಸ್ಗೆ ಬೆಂಬಲ ನೀಡ್ತಾ ಇರುವ ಉಗ್ರ ಸಂಘಟನೆಗಳು ಯಾವುದನ್ನ ಕೂಡ ಬಿಡ್ತಾ ಇಲ್ಲ. ಅದರಲ್ಲೂ ಹಿಜ್ಬುಲ್ಲಾ ಸಂಘಟನೆಯನ್ನ ಬೇರು ಸಮೇತ ಕಿತ್ತು ಬಿಸಾಕುತ್ತೇವೆ ಅಂತ ಇಸ್ರೇಲ್ ಶಪಥ ಮಾಡಿದೆ. ಏನೇ ಮಾಡಿದ್ರು ಹಿಜ್ಬುಲ್ಲಾ ಪಡೆಗಳು ಮಾತ್ರ ಕೇರೆ ಮಾಡ್ತಾ ಇಲ್ಲ. ಇಸ್ರೇಲ್ಗೆ ಪದೇ ಪದೇ ತೊಂದರೆಯನ್ನ ಕೊಡ್ತಾನೇ ಇವೆ. ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನ ಮಾಡುತ್ತಲೇ ಇರುತ್ತೆ. ಇದೇ ರೀತಿಯ ದೊಡ್ಡದೊಂದು ದಾಳಿ ಮಾಡೋದಕ್ಕೆ ಹಿಜ್ಬುಲ್ಲಾ ಪಡೆ ಸ್ಕೆಚ್ ಹಾಕಿತ್ತು. ಇಸ್ರೇಲ್ ಮೇಲೆ ಭೀಕರ ರಾಕೆಟ್ ದಾಳಿ ಮಾಡೋದಕ್ಕೆ ಹಿಜ್ಬುಲ್ಲಾ ಪಿನ್ ಟು ಪಿನ್ ಪ್ಲಾನ್ ಮಾಡಿತ್ತು. ಒಂದ್ ವೇಳೆ ಹಿಜ್ಬುಲ್ಲಾದ ಈ ಪ್ಲಾನ್ ಸಕ್ಸಸ್ ಆಗ್ತಾ ಇದ್ರೆ ಇಸ್ರೇಲ್ಗೆ ಅದೊಂದು ದೊಡ್ಡ ಆಘಾತ ಆಗ್ತಾ ಇತ್ತು. ಆದ್ರೆ ಈ ಪ್ಲಾನ್ ನಲ್ಲಿ ಸಣ್ಣದೊಂದು ಟ್ವಿಸ್ಟ್ ಬರುತ್ತೆ. ಟ್ವಿಸ್ಟ್ ಏನಪ್ಪಾ ಅಂತ ಕೇಳಿದರೆ, ಹಿಜ್ಬುಲ್ಲಾ ಮಾಡಿದ ಈ ಪ್ಲಾನ್ ಅದು ಹೇಗೋ ಇಸ್ರೇಲ್ಗೆ ಗೊತ್ತಾಗುತ್ತೆ. ಹಿಜ್ಬುಲ್ಲಾದ ಪ್ಲಾನ್ ಸಕ್ಸಸ್ ಆದ್ರೆ ಏನಾಗುತ್ತೆ, ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಇಸ್ರೇಲ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಇಸ್ರೇಲ್ ತಡ ಮಾಡದೆ ಅದೊಂದು ಪ್ಲಾನ್ ಮಾಡಿಬಿಡುತ್ತೆ. ಅದು ಕೌಂಟರ್ ಅಟ್ಯಾಕ್ ಮಾಡುವ ಪ್ಲಾನ್. ಹೌದು, ಹಿಜ್ಬುಲ್ಲಾ ದಾಳಿ ಮಾಡುವ ಮೊದಲೇ ನಾವೇ ದಾಳಿ ಮಾಡಿ ಬಿಡೋಣ ಅಂತ ಇಸ್ರೇಲ್ ನಿರ್ಧಾರ ಮಾಡುತ್ತೆ. ಹೀಗೆ ನಿರ್ಧಾರ ಮಾಡಿದ ಕೆಲವು ಕ್ಷಣಗಳಲ್ಲಿ ಇಸ್ರೇಲ್ನಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಯುದ್ಧ ವಿಮಾನಗಳು ಲೆಬನಾನ್ ದೇಶದ ವಾಯುಗಡಿಯನ್ನ ದಾಟಿ ಹಿಜ್ಬುಲ್ಲಾದ ನೆಲೆಗಳ ಮೇಲೆ ಬಾಂಬ್ಗಳ ಸುರಿಮಳೆಯನ್ನೇ ಮಾಡುತ್ತೆ. ಯುದ್ಧ ವಿಮಾನಗಳಿಂದ ಸಿಡಿದ ಬಾಂಬ್ ಹಾಗೂ ಕ್ಷಿಪಣಿಗಳು ಹಿಜ್ಬುಲ್ಲಾ ಪಡೆಗಳ ನೆಲೆಯನ್ನ ಸರ್ವನಾಶ ಮಾಡುತ್ತೆ. ಅಲ್ಲಿಗೆ ಹಿಜ್ಬುಲ್ಲಾ ಹೌಹಾರಿತ್ತು. ಸ್ನೇಹಿತರು, ನಿಮಗೆಲ್ಲ ಗೊತ್ತಿರಬಹುದು, ಇಸ್ರೇಲ್ ಇತ್ತೀಚೆಗೆ ತನ್ನ ಶತ್ರು ದೇಶಗಳ ಮೇಲೆ, ಶತ್ರು ಪಡೆಗಳ ಮೇಲೆ ಆಲ್ ಔಟ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ನ ಈ ಶತ್ರು ಪಡೆಯಲ್ಲಿ ಹಿಜ್ಬುಲ್ಲಾ ಪಡೆ ಕೂಡ ಒಂದು. ಹಿಜ್ಬುಲ್ಲಾ ಇರಾನ್ ಪೋಷಿತ ಉಗ್ರ ಸಂಘಟನೆ. ಆದರೆ ಈ ಸಂಘಟನೆ ಆಕ್ಟಿವ್ ಆಗಿರೋದು ಲೆಬನಾನ್ ದೇಶದಲ್ಲಿ. ಲೆಬನಾನ್ನಲ್ಲಿ ಕುಳಿತುಕೊಂಡು ಇಸ್ರೇಲ್ಗೆ ತೊಂದರೆ ಕೊಡೋದೇ ಈ ಉಗ್ರ ಸಂಘಟನೆಯ ಪ್ರಮುಖ ಉದ್ದೇಶ. ಅದರಲ್ಲೂ ಹಮಾಸ್ ಪಡೆಗೆ ಬೆಂಬಲ ನೀಡುತ್ತಾ ಇದ್ದ ಈ ಹಿಜ್ಬುಲ್ಲಾ ಇಸ್ರೇಲ್ನ ಮೇಲೆ ರಾಕೆಟ್ನ ದಾಳಿಯನ್ನ ಮಾಡ್ತಾನೆ ಇರುತ್ತೆ. ಹೀಗಾಗಿ ಹಮಾಸ್ನ ಜೊತೆಗೆ ಹಿಜ್ಬುಲ್ಲಾವನ್ನ ಕೂಡ ಸರ್ವನಾಶ ಮಾಡೋದಕ್ಕೆ ಪಣ ತೊಟ್ಟಿದೆ ಇಸ್ರೇಲ್. ಇತ್ತೀಚೆಗೆ ಹಿಜ್ಬುಲ್ಲಾ ಕಮಾಂಡರ್ ಫೌದ್ ಶುಕ್ರ್ ಎಂಬಾತ ಇಸ್ರೇಲಿ ದಾಳಿಗೆ ಬಲಿಯಾಗಿದ್ದ. ತನ್ನ ಕಮಾಂಡರ್ನ ಸಾವಿಗೆ ಹೇಗಾದರೂ ಮಾಡಿ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಅದು ಕೂಡ ಸಣ್ಣ ಪುಟ್ಟ ದಾಳಿಯಲ್ಲ, ದೊಡ್ಡ ಪ್ರಮಾಣದ ದಾಳಿ ಮಾಡೋದಕ್ಕೆ ಹಿಜ್ಬುಲ್ಲಾ
ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಹಿಜ್ಬುಲ್ಲಾ ಈ ರೀತಿಯ ಪ್ಲಾನ್ ಮಾಡ್ತಾ ಇದೆ ಅನ್ನುವ ಸಣ್ಣದೊಂದು ಸುಳಿವು ಇಸ್ರೇಲ್ಗೆ ಸಿಕ್ಕಿಬಿಟ್ಟಿತ್ತು. ಸುಳಿವು ಸಿಗುತ್ತಿದ್ದಂತೆ ಹಿಂದೆ ಮುಂದೆ ನೋಡದ ಇಸ್ರೇಲ್ ಲೆಬನಾನ್ ದೇಶದಲ್ಲಿರುವ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಏಕಾಏಕಿ ದಾಳಿ ಮಾಡಿಬಿಡುತ್ತೆ. ಇಂಥದೊಂದು ದಾಳಿಯನ್ನ ಹಿಜ್ಬುಲ್ಲಾ ನಿರೀಕ್ಷೆ ಮಾಡಿರಲಿಲ್ಲ. ಈ ದಾಳಿಗೂ ಕೂಡ ಹಿಜ್ಬುಲ್ಲಾ ಬಗ್ಗಲಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ತನ್ನ ಮೇಲೆ ಇಸ್ರೇಲ್ ಭೀಕರ ದಾಳಿ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಹಿಜ್ಬುಲ್ಲಾ ಇಸ್ರೇಲ್ನತ್ತ 300ಕ್ಕೂ ಹೆಚ್ಚು ರಾಕೆಟ್ಗಳನ್ನು ಸಿಡಿಸಿತ್ತು. ಈ ರಾಕೆಟ್ಗಳನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಒಡಿಸ್ ಮಾಡಿತ್ತು. ಆದರೆ ಇಸ್ರೇಲ್ ದಾಳಿಗೆ ಹಿಜ್ಬುಲ್ಲಾ ಪಡೆ ಬೆಚ್ಚಿ ಬಿದ್ದಿರೋದು ಸತ್ಯ. ಪರಿಣಾಮ ಎಲ್ಲಿವರೆಗೆ ಆಗಿದೆ ಅಂದರೆ, ಇನ್ನು ಮುಂದೆ ನಾವು ದಾಳಿ ನಿಲ್ಲಿಸ್ತೀವಿ ಅಂತ ಹಿಜ್ಬುಲ್ಲಾ ಪಡೆಗಳು ಕದನ ವಿರಾಮವನ್ನ ಘೋಷಣೆ ಮಾಡಿವೆ. ನೀವು ದಾಳಿ ಮಾಡದೇ ಇದ್ರೆ ನಾವು ಕೂಡ ದಾಳಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಇಸ್ರೇಲ್ ಪ್ರತಿಕ್ರಿಯೆ ನೀಡಿದೆ. ಅಲ್ಲಿಗೆ ಈ ಸಂಘರ್ಷ ಸದ್ಯದ ಮಟ್ಟಿಗೆ ನಿಂತಂತೆ ಕಾಣ್ತಾ ಇದೆ. ಹಾಗಂತ ಈ ಸಂಘರ್ಷ ಸಂಪೂರ್ಣವಾಗಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಮುಂದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮತ್ತೊಮ್ಮೆ ದಾಳಿಯಾದರೂ ಅಚ್ಚರಿ ಇಲ್ಲ. ಹೀಗೆ ಒಂದ್ ಕಡೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವೆ ಘನ ಘೋರ ಕದನ ನಡೀತಾ ಇದ್ರೆ, ಮತ್ತೊಂದು ಕಡೆ ಭಾರತ ಹಾಗೂ ಅಮೆರಿಕ ಅದೊಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಈ ಒಪ್ಪಂದ ಈಗ ಚೀನಾದ ಚಿಂತೆಗೆ ಕಾರಣವಾಗಿದೆ. ಹೌದು, ಭಾರತ ಹಾಗೂ ಅಮೆರಿಕ ನಡುವೆ ಮಹತ್ವದ ಒಪ್ಪಂದವೊಂದು ನಡೆದಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಪ್ರಧಾನಿ ಮೋದಿ ಪೋಲ್ಯಾಂಡ್ ಹಾಗೂ ಉಕ್ರೇನ್ ದೇಶಕ್ಕೆ ಭೇಟಿ ಕೊಟ್ಟು ಬಂದಿದ್ದಾರೆ. ಈ ಮಧ್ಯೆ ನಮ್ಮ ದೇಶದ ರಕ್ಷಣಾ ಸಚಿವರು ಅಮೆರಿಕಾದ ಪ್ರವಾಸ ಮಾಡಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಒಪ್ಪಂದಕ್ಕೆ ಅಮೆರಿಕ ಹಾಗೂ ಭಾರತ ಸಹಿ ಹಾಕಿವೆ. ಏನದು ಒಪ್ಪಂದ ಅಂತ ಕೇಳಿದ್ರೆ, ನಮ್ಮ ಮೇಲೆ ಯಾವುದಾದ್ರೂ ಒಂದು ದೇಶ ದಾಳಿ ಮಾಡಿದರೆ ಆ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೆ, ಸಮಯ ವ್ಯರ್ಥವನ್ನ ಮಾಡದೆ ಅಮೆರಿಕಾದ ಸೇನೆ ನಮ್ಮ ಸೇನೆಗೆ ನೆರವು ನೀಡಬೇಕು. ಕೇವಲ ಸೇನಾ ಸಹಾಯಕ್ಕೆ ಬರೋದು ಮಾತ್ರ ಅಲ್ಲ, ಅಮೆರಿಕ ನಮ್ಗೆ ಬೇಕಾದ ವೆಪನ್ಗಳನ್ನು ಕೂಡ ನೀಡುತ್ತೆ. ಉದಾಹರಣೆಗೆ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಅಂದುಕೊಳ್ಳಿ. ನಮ್ಮಲ್ಲಿ ಚೀನಾವನ್ನ ಎದುರಿಸುವ ಸಾಮರ್ಥ್ಯ ಇದೆ. ಅದರ ಜೊತೆಗೆ ಚೀನಾ ನಮ್ಮಿಂದ ಬಲಿಷ್ಠವಾದ ವೆಪನ್ ಹಾಗೂ ಸೇನೆಯನ್ನ ಹೊಂದಿದೆ ಅನ್ನುವ ವಿಚಾರವನ್ನ ಕೂಡ ನಾವು ಒಪ್ಪಿಕೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಅಮೆರಿಕ ಹಿಂದೆ ಮುಂದೆ ನೋಡದೆ ಅಸ್ತ್ರಗಳನ್ನ ಭಾರತಕ್ಕೆ ರವಾನೆ ಮಾಡುತ್ತೆ. ನಿಮಗೆ ಗೊತ್ತಿರಬಹುದು, ಅಮೆರಿಕದ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ. ಅದನ್ನ ಬಳಕೆ ಮಾಡಿದ್ರೆ ಚೀನಾವನ್ನ ಕೆಲವು ಗಂಟೆಗಳಲ್ಲಿ ಹಿಮ್ಮೆಟ್ಟಿಸಬಹುದು. ಚೀನಾ ಕೂಡ ಅಮೆರಿಕದ ಅಸ್ತ್ರಗಳಿಗೆ ಬೆದರುತ್ತೆ. ಅದರಲ್ಲೂ ಈಗ ಒಪ್ಪಂದ ಆಗಿದೆ ಅನ್ನೋದು ಗೊತ್ತಾದ ನಂತರ ಚೀನಾ ಭಾರತದ ಮೇಲೆ ದಾಳಿ ಮಾಡಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಬೇಕು. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಅಮೆರಿಕ ಈ ರೀತಿಯ ರಕ್ಷಣಾ ಒಪ್ಪಂದವನ್ನ ಇಲ್ಲಿವರೆಗೆ ಕೇವಲ 18 ದೇಶಗಳ ಜೊತೆ ಮಾತ್ರ ಮಾಡಿಕೊಂಡಿರೋದು. ಅದರಲ್ಲಿ ಭಾರತ ಕೂಡ ಒಂದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಒಂದು ಯುದ್ಧ ಶುರುವಾದರೆ ಅದು ಎಷ್ಟು ದಿನಗಳ ಕಾಲ ಬೇಕಾದರೂ ನಡೆಯಬಹುದು. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಶುರುವಾಗಿ 2 ವರ್ಷಗಳೇ ಆಗಿದೆ. ಹೀಗೆ ಯುದ್ಧ ಎಷ್ಟು ವರ್ಷಗಳ ಕಾಲ ಕೂಡ ನಡೆಯಬಹುದು. ಇಂತಹ ಸಂದರ್ಭದಲ್ಲಿ ಯುದ್ಧ ವಿಮಾನಗಳ ತಯಾರಿ, ಅದರ ಇಂಜಿನ್ ತಯಾರಿ ಅಥವಾ ಯುದ್ಧ ನೌಕೆಗಳ ರಿಪೇರಿ, ಹೊಸ ಅಸ್ತ್ರಗಳ ತಯಾರಿ ಇದೆಲ್ಲ ಆಗ್ತಾನೆ ಇರಬೇಕು. ಅದು ಕೂಡ ವೇಗದಲ್ಲಿ ಆಗಬೇಕು. ಇಂತಹ ಸಂದರ್ಭದಲ್ಲಿ ಅಮೆರಿಕ ಜೊತೆ ಮಾಡಿರುವ ಈ ಒಪ್ಪಂದ ಕೆಲಸಕ್ಕೆ ಬರುತ್ತೆ. ಅಮೆರಿಕ ಈ ತಯಾರಿಗಳಲ್ಲಿ ನಮಗೆ ಸಹಾಯ ಮಾಡುತ್ತೆ. ರಕ್ಷಣಾ ಕ್ಷೇತ್ರದಲ್ಲಿ ಅಮೆರಿಕದ ಕಂಪನಿಗಳು ತುಂಬಾನೇ ಮುಂದೆ ಇವೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಅಮೆರಿಕದ ಕಂಪನಿಗಳು ಕೂಡ ನಮಗೆ ಸಹಾಯ ಮಾಡ್ತಾವೆ. ಇಂಥದೊಂದು ಒಪ್ಪಂದ ನಡೆಯುತ್ತಿದ್ದಂತೆ ಚೀನಾಗೂ ಕೂಡ ಭಯ ಶುರುವಾಗಿದೆ. ಭಾರತಕ್ಕೆ ಈ ಒಪ್ಪಂದದಿಂದ ತುಂಬಾನೇ ಲಾಭ ಇದೆ. ಅಮೆರಿಕದ ನೆರವು ರಕ್ಷಣಾ ವಲಯದಲ್ಲಿ ಸಿಕ್ಕಿಬಿಟ್ರೆ ಅದು ದೊಡ್ಡ ಲಾಭ. ಅದೇನೇ ಇರಲಿ, ಇನ್ನು ಮುಂದೆ ಚೀನಾ ಭಾರತದ ಮೇಲೆ ದಾಳಿ ಮಾಡಬೇಕು ಅಂದರೆ 1000 ಸಲ ಯೋಚನೆ ಮಾಡಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.